ರೈತ ನಾಯಕ ಯಡಿಯೂರಪ್ಪನವರಿಗೆ ಇವತ್ತು ರಾಜಕೀಯಕ್ಕೆ ಕಾಲಿಟ್ಟು 50 ವರ್ಷಗಳ ಸಂಭ್ರಮ. ಹಾಗಾಗಿನೇ ಕೋಟೆನಾಡು ಓಬವ್ವನ ನಾಡು ಚಿತ್ರದುರ್ಗದಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ. ಯಡಿಯೂರಪ್ಪ ಅಭಿಮಾನೋತ್ಸವ ಅಂತಲೇ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ, ಯತ್ನಾಳ್ ಅವರಿಗೆ ಚುನಾವಣೆಯನ್ನು ಸೋತಿರುವಂಥ ಹಿನ್ನೆಲೆಯಲ್ಲಿ, ಅಂದರೆ ಅವರು ಪ್ರಚಾರ ಮಾಡಿದಂಥ ಚುನಾವಣೆ ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲಿ ವೀರಣ್ಣ ಚರಂತಿಮಠ ಅವರು ಸೋತು ಹೋದರು. ಯತ್ನಾಳ್ ಅವರು ಅವರ ಪರವಾಗಿ ಪ್ರಚಾರವನ್ನು ಮಾಡಿದರು. BJP ಪಕ್ಷದಿಂದ ಉಚ್ಚಾಟನೆಯಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಯತ್ನಾಳ್ ಅವರಿಗೆ ಒಂದು ಆಸೆ ಇತ್ತು. ಒಂದಿಷ್ಟು ಪಕ್ಷದ ಮುಖಂಡರುಗಳು ತಮ್ಮ ಪರವಾಗಿ ಮಾತಾಡ್ಬಿಡ್ತಾರೆ, BJP ಪಕ್ಷಕ್ಕೆ ಯತ್ನಾಳ್ ಅವರು ಸೇರಿಕೊಂಡೇ ಬಿಡ್ತಾರೆ ಮತ್ತೆ ಅನ್ನೋ ಮಾತುಗಳು ಕೇಳಿಬಂದಿದ್ವು. ಆದರೆ ಈ ಚುನಾವಣೆಯ ಸೋಲಿನ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರಿಗೆ ಮತ್ತೆ ಪಕ್ಷ ಸೇರೋಕ್ಕಾಗೋದು ಕಷ್ಟ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೈಕಮಾಂಡ್ ವರಿಷ್ಠರು ಕೂಡ ಯತ್ನಾಳ್ ಅವರನ್ನು ಸೇರಿಸ್ಕೊಳ್ಳೋದ್ರ ಬಗ್ಗೆ ಒಲವನ್ನು ತೋರ್ತಾ ಇಲ್ಲ, ಯತ್ನಾಳ್ ಅವರನ್ನು ಮತ್ತೆ ಸೇರಿಸೋದ್ರ ಬಗ್ಗೆ ಯಾವುದೇ ರೀತಿ ಮಾತುಕತೆಯನ್ನು ಮಾಡ್ತಾ ಇಲ್ಲ ಅನ್ನೋ ಮಾತು ಈಗ ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇದೆ. ಯಡಿಯೂರಪ್ಪನವರ ಬದ್ಧವೈರಿ ಯತ್ನಾಳ್ ಅವರು ಏನೇನು ಮಾತಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಮಾತೆತ್ತಿದ್ರೆ ಯಡಿಯೂರಪ್ಪ ಅವರ ಕುಟುಂಬದ ಮೇಲೆ ಬೆಂಕಿ ಉಂಡೆಯನ್ನು ಉಗುಳುತ್ತಾರೆ. ಇಂಥ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾ ಇರುವ ಸಂದರ್ಭದಲ್ಲಿ ಯತ್ನಾಳ್ ಅವರು ಮತ್ತೆ ಪಕ್ಷ ಸೇರ್ಪಡೆ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಮುಂದಿನ ನಡೆ ಏನು ಹಾಗಾದರೆ ಯತ್ನಾಳ್ ಅವ್ರದ್ದು ಇನ್ನೇನು ಮಾಡ್ತಾರೆ ಅಂತ ನೋಡಿದರೆ, ಈಗಾಗಲೇ ನಿಮಗೆ ಗೊತ್ತಿದೆ, JCB ಪಕ್ಷವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಸೊ ಅದೇ ಗತಿ ಆಗಬಹುದು. ಅವ್ರ ಜೊತೆ ಹಲವಾರು ನಾಯಕರು ಕೂಡ ಸೇರ್ಕೊಳ್ತಾರೆ. BJPಯಲ್ಲಿ ಯಾರ್ಯಾರು ಹಿನ್ನೆಲೆಗೆ ಸೇರಿದ್ರಲ್ಲ ಅವರೆಲ್ಲ ಮತ್ತೆ ಸೇರಿಕೊಂಡು JCB ಪಕ್ಷವನ್ನು ಕಟ್ತಾರೆ ಅಂತ ಹೇಳಲಾಗ್ತಾರೆ.